ಸಿಗಂದೂರಿನಲ್ಲಿ ಭಾರತದ ಎರಡನೇ ಅತಿದೊಡ್ಡ ಕೇಬಲ್ ಸ್ಟೇಟ್ ಸೇತುವೆ ನಿರ್ಮಾಣಗೊಂಡಿದೆ. ಜುಲೈ 14ರಂದು ಈ ಅತ್ಯಾಧುನಿಕ ಕೇಬಲ್ ಸೇತುವೆ ಲೋಕಾರ್ಪಣೆಗೊಳ್ಳಲಿದ್ದು, ಇದನ್ನು ಸನ್ಮಾನ್ಯ ಸಾರಿಗೆ ಮತ್ತು ಹೆದ್ದಾರಿ ಸಚಿವರಾದ ನಿತಿನ್ ಗಡ್ಕರಿಯವರು ಉದ್ಘಾಟಿಸಲಿದ್ದಾರೆ. ಈ ಸೇತುವೆ ನಿರ್ಮಾಣಕ್ಕೆ BS ಯಡಿಯೂರಪ್ಪನವರ ಕೊಡುಗೆ ಅಪಾರವಿದೆ. ಮೊದಲ ಬಾರಿಗೆ ಇವರು ಸೇತುವೆ ನಿರ್ಮಾಣವಾಗಬೇಕು ಅಂತ ನಿರ್ಧರಿಸಿ 100 ರು ದೇಣಿಗೆ ನೀಡಿ ಕಾರ್ಯಾರಂಭಿಸಿದರು. 2.4 ಕಿಲೋಮೀಟರ್ ಉದ್ದ ಈ ಸೇತುವೆ ನಿರ್ಮಾಣಗೊಂಡಿದೆ. ಪ್ರಧಾನಿ ಶ್ರೀ ನರೇಂದ್ರ ಮೋದಿಯವರ ಕೇಂದ್ರ ಸರ್ಕಾರದಿಂದ 456 ಕೋಟಿ ರುಗಳ ನೇರ ಅನುದಾನ ಈ ಸೇತುವೆಗಾಗಿ ಸಿಕ್ಕಿದೆ. ಸಿಗಂದೂರಿನ ಚೌಡೇಶ್ವರಿ, ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಗಳಿಗೆ ರಸ್ತೆ ಸಂಪರ್ಕ ಸಿಗುವುದಲ್ಲದೆ ದೇವಸ್ಥಾನಗಳಿಗೆ ತೆರಳುವ ಸಮಯ ಉಳಿತಾಯವಾಗಲಿದೆ. ಶರಾವತಿ ನದಿಯ ಭಾರೀ ಪ್ರವಾಹಕ್ಕೂ ತಡೆ ನಿಲ್ಲುವಂತಹ ಬಲಿಷ್ಠ ಸೇತುವೆ ಇದಾಗಿದೆ. ಯಾತ್ರಿಕರು, ಗ್ರಾಮೀಣ ಜನತೆ ಮತ್ತು ವ್ಯಾಪಾರಸ್ಥರಿಗೆ ಆರ್ಥಿಕ ಲಾಭ ಇದರಿಂದ ಸಿಗಲಿದೆ. ಪ್ರಧಾನಿ ಶ್ರೀ ನರೇಂದ್ರ ಮೋದಿಯವರ ಆಡಳಿತದಲ್ಲಿ ಭಾರತ ಬಲಿಷ್ಠವಾಗಿದೆ.